ನಮಸ್ಕಾರ ರೈತ ಬಾಂಧವರೇ, ನಾನು ಅಭಿಷೇಕ್ ನರೋಟಿ. ದಿನಾಂಕ 9/8/2026 ಆಗಸ್ಟ್ ತಿಂಗಳ ಕೃಷಿ ಪಂಚಾಂಗ, ಬೆಳೆ ಪಂಚಾಂಗ ಅಥವಾ ಚಂದ್ರ ಕೃಷಿ ಪಂಚಾಂಗ ನೋಡೋಣ. ಇವೆಲ್ಲವೂ ಗ್ರಹಗಳು ಮತ್ತು ರಾಶಿ ನಕ್ಷತ್ರಗಳ ಚಲನವಲನ ನೋಡಿಕೊಂಡು ಕೃಷಿ ಕಾರ್ಯ ಮಾಡುವುದು, ಅಂದರೆ ಆ ದಿನದ ಚಟುವಟಿಕೆಗೆ ಯೋಗ್ಯವಾದ ಸಮಯ ಅಂತ ಏನಂತ ತಿಳಿದುಕೊಳ್ಳೋಣ. 2026 ಪರಾಭವನಾಮ ಸಂವತ್ಸರ ಕೃಷಿ ಪಂಚಾಂಗ ದಿನಾಂಕ 9/8/2026 ರವಿವಾರ. ಸೂರ್ಯ ಕರ್ಕಾಟಕ ರಾಶಿಯಲ್ಲಿ, ಚಂದ್ರ ಮಿಥುನ ರಾಶಿಯಲ್ಲಿ, ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇವೆಲ್ಲವೂ ಇದ್ದಾಗ ಏನು ಕೃಷಿ ಚಟುವಟಿಕೆ ಮಾಡಬೇಕಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಕ್ಷತ್ರವನ್ನು ನೋಡಿಕೊಂಡು ಕೃಷಿ ಕಾರ್ಯ ಮಾಡುವುದಾದರೆ, ಮೃಗಶಿರ ನಕ್ಷತ್ರದಲ್ಲಿ ಭೂಮಿ ಉಳುಮೆ ಮತ್ತು ಕಡಧಾನ್ಯಗಳನ್ನು ಬಿತ್ತಲು ಒಳ್ಳೆಯ ಸಮಯ. ಉದಾಹರಣೆಗೆ ತೊಗರಿ, ಹೆಸರು, ಉದ್ದಿನಬೇಳೆ ಇವನ್ನು ಬಿತ್ತನೆ ಮಾಡಲು ಒಳ್ಳೆಯ ಸಮಯವಿರುತ್ತದೆ. ಇನ್ನು ಚಂದ್ರನ ಹಂತದಲ್ಲಿ ಮಿಥುನ ರಾಶಿ ಇದ್ದಾಗ ಇದು ಏರ್ ಮತ್ತು ಲೈಟ್ ಅಂದರೆ ಗಾಳಿ ಮತ್ತು ಬೆಳಕಿನ ತತ್ವವಾದಾಗ ಫ್ಲವರ್ ಅಂದರೆ ಪುಷ್ಪಗಳಿಗೆ ಸಂಬಂಧಪಟ್ಟ ಕೃಷಿ ಕಾರ್ಯ ಮಾಡಲು ಒಳ್ಳೆಯ ಸಮಯ. ಪುಷ್ಪ ಅಂದರೆ ಹೂಗಳು, ಇವುಗಳಿಗೆ ಸಂಬಂಧಪಟ್ಟ ಕೃಷಿ ಕಾರ್ಯ ಮಾಡಲು ಒಳ್ಳೆಯ ಸಮಯವಿರುತ್ತದೆ. ಕಟಾವು, ಮಾರುಕಟ್ಟೆ, ಸ್ಥಳಾಂತರ ಇತ್ಯಾದಿ ಕೆಲಸಗಳಿಗೆ ಒಳ್ಳೆಯ ಸಮಯ. ದಿನನಿತ್ಯದ ಕೃಷಿ ಪಂಚಾಂಗಕ್ಕಾಗಿ ನಮ್ಮ ಪೇಜನ್ನು ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ.